ಬನ್ನಿ ಮೇಡಮ್. ವಾವ್, ವೆರಿ ನೈಸ್ ಡ್ಯಾಡ್. ಏನಿದೆಲ್ಲ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಇದೆಲ್ಲ ನಿಮ್ಮ ಅಜ್ಜಿ ಚಿಕ್ಕಮ್ಮ ಮಾಡಿರೋ ಏರ್ಪಾಡು ಜೈ. ನಿಂಗೆ ಇಷ್ಟ ಆಯ್ತಾ ಜೈ? ನೀವು ವೆಲ್ಕಮ್ ಮಾಡಿದ್ದು ತುಂಬಾ ಹೊಸದಾಗಿತ್ತು ಚಿಕ್ಕಮ್ಮ. ನಿನ್ಗೆ ಹೇಗನ್ನಿಸ್ತಮ್ಮ? ಕೋಲಾಟ ನಂಗೇನು ಹೊಸ್ತಲ್ಲ, ನಮ್ಮೂರಲ್ಲಿ ತುಂಬಾ ಸಲ ನೋಡಿದ್ದೀನಿ. ನಿಮ್ಮೂರ? ನೀನ್ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಲ್ವಾ? ಅವಳು ಹೇಳಿದ್ದು ನಿಮಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ವಿಲೇಜ್ ಕಲ್ಚರ್ನ ತೋರಿಸೋ ನಮ್ಮೂರು ಅನ್ನೋ ಟಿವಿ ಪ್ರೋಗ್ರಾಮ್ ಅಲ್ಲಿ ಈ ಕೋಲಾಟನ ತುಂಬಾ ಸಲ ನೋಡಿದ್ದೆ ಅಂತ ಹೇಳಿದ್ಲು. ಅಷ್ಟೇನಾ? ಒಳ್ಳೆ ಹಳ್ಳಿ ಹುಡುಗಿ ತರ ಹೇಳಿದ್ಲಲ್ಲ, ನಿಮ್ಮಗಳೇನ ಅಂತ ಅನುಮಾನ ಬಂತು. ಯಾವುದೇ ಅವಮಾನ ಅನುಮಾನ ಪಡೋದಕ್ಕೆ ನಾವಿಲ್ಲಿ ಬಂದಿಲ್ಲ. ನಾವಿಲ್ಲೇ ಇದ್ದು ಮದ್ವೆನ ಹಬ್ಬದಾಗೆ ಆಚರಿಸೋಕ್ ಬಂದಿದ್ದೀವಿ. ಓ, 5 ದಿನದ ಹಬ್ಬನಾ? ಹೌದು ಜೈ, ನನ್ನ ಜೀವನದಲ್ಲಿ ನಾನ್ ನೋಡ್ತಾ ಇರೋ ಕೊನೆ ಮದ್ವೆ ಇದು. ಈ ಕಲ್ಯಾಣ ವೈಭವನ 5 ದಿನದವರೆಗೂ ಅದ್ದೂರಿಯಾಗಿ ಆಚರಿಸ್ಬೇಕು ಅನ್ಕೊಂಡಿದ್ದೀನಿ. ರೂಪಾ ಅವರೇ, ಈ 5 ದಿನದ ಸಂಭ್ರಮಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ಅನ್ಸುತ್ತೆ? ನೋನು, ಇದೆಲ್ಲ ನೋಡ್ತಿದ್ರೆ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಸರಿ, ಎಲ್ರು ಬನ್ನಿ, ಕೋಲಾಟ ನೋಡೋಣ. ಬನ್ನಿ. ಹಲೋ ನಿತ್ಯ, 1 ನಿಮಿಷ. ನಾಣಿ, ನೀನು ನಿಂತ್ಕೋ. ಏನ್ ಸರ್? ಆದ್ರೂ ಈ 5 ದಿನದ ಮದ್ವೆ ಯಾಕೆ ನಾಣಿ? ಇದು ಹಳೆ ಸಂಪ್ರದಾಯನೇ ಸರ್. ಮೊದ್ಲೆಲ್ಲ ಎಲ್ರೂ ಮದ್ವೆನ ಹೀಗೆ ಮಾಡ್ತಿದ್ರು. ಅಜ್ಜಿ ಆ ಕಾಲದವ್ರು ಆಗಿರೋದ್ರಿಂದ ನಿಮ್ ಮದ್ವೆನ ಈಗ ನಡೆಸೋ ಪ್ಲಾನ್ ಮಾಡಿದ್ದಾರೆ. ಏನೇ ಆಗ್ಲಿ ಸರ್, ಈ ಮದುವೆ ಮಾತ್ರ ಚೆನ್ನಾಗಿ ನಡೆಯುತ್ತೆ. ಏನು ಚೆನ್ನಾಗಿಲ್ಲ ನಾಣಿ, ನನಗಂತೂ ಇಷ್ಟ ಆಗಿಲ್ಲ. ನಿನಗೇನನ್ಸುತ್ತೆ ನಿತ್ಯ? ಹಸೆ ಮನೆ ತನಕ ಹೇಗಾದ್ರೂ ಹೋಗಿ ಮುಟ್ಟಿದ್ರೆ ಸಾಕು ಅನಿಸ್ತಿದೆ. ಹಸಮಣೆ ತನಕ ಅಂದ್ರೆ ಅಲ್ಲಿ ಕೂತ್ಕೊಂಡು ನನ್ನ ಕೈಲಿ ತಾಳಿ ಕಟ್ಸ್ಕೊಳಲ್ವಾ? ಆ ಕೆಲ್ಸ ಮಾಡೋದು ನಾನಲ್ಲ, ನಿತ್ಯ ಮೇಡಮ್. ಹೇಳು ನಿತ್ಯ. ಅಂದ್ರೆ ಅದು ನನಗೆ ಅರ್ಥ ಆಯ್ತು ಸರ್. ಈ 5 ದಿನಾನು 5 ಕ್ಷಣದಾಗಿ ಕಳೆದೋಗಿ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋ ಕ್ಷಣ ಬೇಗ ಬರಬೇಕು ಅಂತ ಮೇಡಮ್ ಆಸೆ ಪಡ್ತಿದ್ದಾರೆ. ನಿಜನ ನಿತ್ಯ? ಅದನ್ನ ನಾಣಿಯವ್ರು ಹೇಳಿದ್ರಲ್ಲ, ಅದೇ ನನ್ ಫೀಲಿಂಗ್ ಏನು ಅಂತ ಹೇಳ. ಈ 5 ದಿನ ನೀನು ನಿನ್ ಮನೇಲಿದ್ದು, ನಾನು ನನ್ನ ಮನೇಲಿದ್ದು, ಇಬ್ರು ದೂರ ದೂರ ಇದ್ದು ಯಾವಾಗ ಮೀಟ್ ಮಾಡ್ತೀವೋ ಅಂತ ಆಸೆ ಪಡ್ತಾ, ಆಗಾಗ ಫೋನ್ ಮಾಡ್ತಾ, ಅರ್ಧ ರಾತ್ರಿಯಲ್ಲಿ ನಿಮ್ ಮನೆ ಗೋಡೆ ಹಾರಿ ಕಳ್ತನದಲ್ಲಿ ನಿನ್ನ ಮೀಟ್ ಮಾಡಿ, ಮಾಡಿ ನಿನ್ನ ಹೀಗೆ ಹಿಡ್ಕೊಂಡು ಗಟ್ಟಿಯಾಗಿ ಹಗ್ ಮಾಡಿ ಬಿಡಿ ನನ್ನ. ಸಾರ್, ನಿಮಗೆ ಪುಣ್ಯ ಬರುತ್ತೆ. ಥಿಯರಿ ಹೇಳಿ ಸಾಕು, ನೀವೇನ್ ಪ್ರಾಕ್ಟಿಕಲ್ ಆಗಿ ಮಾಡಬೇಡಿ. ಹಾಗಲ್ಲ ನಾಣಿ, ಅದೆಷ್ಟು ಚೆನ್ನಾಗಿರುತ್ತೆ ಹೇಳು. ಈಗಲೂ ಕೂಡ ಹಾಗೆ ಇರುತ್ತೆ ಸರ್. ಹೇಗಿರುತ್ತೆ ನಾಣಿ? ಈ 5 ದಿನ ಯಾವಾಗ್ಲೂ ನಿತ್ಯ ನನ್ನ ಕಣ್ಮುಂದೆ ಇರ್ತಾಳೆ. ಅವಳನ್ನ ನೋಡ್ತಿದ್ರೆ ನನ್ನ ಮನ್ಸು ನನ್ನ ಮಾತೇ ಕೇಳಲ್ಲ. ಇವಳನ್ನ ಹೀಗೆ ಹೇಳ್ಕೊಂಡು
ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಈ ಕಿಸ್ ಮಾಡ್ಬೇಕು ಅನ್ಸುತ್ತೆ. ಅದ್ ನನ್ ಫೀಲಿಂಗ್ಸ್ ನಾಣಿ. ರಾಮ ಮೇಡಮ್ ಹತ್ರ ಇದ್ರು ದೂರ ಇದ್ರು ಪ್ರಾಬ್ಲಮ್ ನಿಮಗೆ? ಇಲ್ಲ ನಾಣಿ, ಇವಳು ದೂರ ಇದ್ರೆ ಹಾಗೆ, ಹತ್ರ ಇದ್ರೆ ಹೀಗೆ ಅಂತ ಹೇಳ್ತಿದ್ದೆ. ಎರಡರಲ್ಲೂ ವೇರಿಯೇಷನ್ ನನಗೇನು ಗೊತ್ತಾಗ್ಲಿಲ್ಲ. ಸಿಚುವೇಶನ್ ಬೇರೆ ಅಲ್ವಾ? ಮಹಾಪ್ರಭು, ನಿಮ್ ಪ್ರೀತಿಗೆ ಮೂಗ್ದಾರ ಹಾಕ್ಲೇಬೇಕು. ಓಹೋ, ನಮ್ ಮಾಮ್ ಇಲ್ಲ ಅಂತ ನೀವು ನಾಟಕ ಮಾಡ್ತಿದ್ದೀರಾ ಅಲ್ವಾ? ನಮ್ ಮಾಮ್ ಬರ್ಲಿ ಇಲ್ಲಿಗೆ, ನೋಡ್ಕೋತೀನಿ. ಏ ನಿತ್ಯ, 5 ದಿನ ಮದ್ವೆ ಮಾಡ್ತಾರಂತೆ. ಈ 5 ದಿನಾನು ಈ ದರಿದ್ರನ ನೋಡ್ತಾ ಇರ್ಬೇಕಾ ನಾವು? ಅದು ಅಲ್ದೆ ಇವ್ರ ಯೋಚನೆ ಚೆನ್ನಾಗಿದೆ ಅಂತ ಹೊಗಳೋದ್ ಬೇರೆ. ಛೆ 5 ದಿನದ ಮದ್ವೆ ಅಂತ ನೀನ್ ಹೇಳ್ತೀಯ. ಈ 5 ದಿನಾನು ನಮ್ಗೆ ಪ್ಲಾನ್ ಮಾಡಕ್ ಸಿಕ್ಕಿರೋ ಅವಕಾಶ ಅಂತ ನಾನ್ ಹೇಳ್ತಿದ್ದೀನಿ. ಇಲ್ಲಿ 5 ದಿನ ನಡೆಯೋದು ಸಂಭ್ರಮ ಅಲ್ಲ. ಈ ಫಂಕ್ಷನ್ ಆಗೋ ತನಕ ಪ್ರತಿದಿನ ಏನಾದ್ರೂ ಅಪಾಯ ಆಗತ್ತೆ. ಆ ಅಪಾಯದಿಂದ ಪ್ರಾಣ ನಷ್ಟನೂ ಆಗಬಹುದು, ಮದ್ವೆನೂ ನಿಲ್ಬಹುದು. ಅರ್ಥ ಆಯ್ತು. ಎಲ್ರೂ ಮದ್ವೆ ಸಂಭ್ರಮದಲ್ಲಿರ್ತಾರೆ. ನಾವ್ ಏನೋ ಒಂದ್ ಮಾಡಿ ಈ ಮದ್ವೆನ ನಿಲ್ಲಿಸ್ಬೇಕು. ಯಾಕೆ ನಿತ್ಯ ಬಾ ಅಂದೆ? ಗಂಗಾ ಅವ್ರ ಅಮ್ಮನ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅವಳನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಯಾರು? ಆ ಪೇಪರ್ ಆಡ್ ಕೊಟ್ಟವ್ರೆ ಅವಳನ್ನ ಕರ್ಕೊಂಡ್ ಬಂದಿದ್ದು. ಆಡ್ ಕೊಟ್ಟಿದ್ಯಾರು? ಅವರು ಗಂಗಾ ಅಮ್ಮಂಗೆ ಏನಾಗ್ತಾರೆ? ಅದನ್ನೇ ನಾವು ತಿಳ್ಕೋಬೇಕು ಮಾಮ್. ನೀನ್ ಅವ್ರಿಗೆ ಫೋನ್ ಮಾಡಿದ್ದೆ ಅಂದ್ಯಲ್ವಾ? ಒಂದ್ಸಲ ಅವ್ರ ನಂಬರ್ ಡಯಲ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ. ಟೈಮ್ ವೇಸ್ಟ್ ಮಾಮ್. ಅವಳು ಒಳಗೆ ಇದ್ದಾಳೆ, ಅವರು ಇಲ್ಲೇ ಇದ್ದಾರೆ. ಡೈರೆಕ್ಟ್ ಆಗಿ ಹೋಗಿ ಕೇಳೋಣ ಬಾ. ಗಂಗಾ ಅವರಮ್ಮ ಹೇಗಿದ್ದಾಳೆ ಅಂತ ನಾನು ನೋಡ್ಬೇಕು. ಬಾ ಹೋಗೋಣ. ಸರ್, ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಯಾರು ಮೇಡಮ್ ನೀವು? ಈ ಪೇಷಂಟ್ಗೆ ತುಂಬಾ ಬೇಕಾದವರು. ಇವಳೇ ಮಾಮ್, ಆ ಗಂಗನ ಅಮ್ಮ. ತುಳಸಿ, ಇವಳ ಗಂಗಾ ತಾಯಿ. ಇವಳನ್ ಬದುಕ್ಸೋಕ ನಾನು ದುಡ್ಡು ಕೊಟ್ಟಿದ್ದು. ಇವಳಿಗೋಸ್ಕರ ನಾ ಗಂಗಾ ನಮ್ಮನೆ ಕೆಲ್ಸಕ್ಕೆ ಬಂದಿದ್ದು. ಇಷ್ಟು ದಿನ ಇವಳು ನನ್ನ ಕಣ್ಣಿಗೆ ಬೀಳ್ದೆ ಹೇಗಿದ್ಲು? ಇವಳು ನಿನಗೆ ಮೊದ್ಲೇ ಗೊತ್ತಾ ಮಾಮ್? ಚೆನ್ನಾಗಿ ಗೊತ್ತು. ನರ್ಸ್, ಈ ಪೇಷಂಟ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದವ್ರು ಯಾರು? ಎಲ್ಲಿದ್ದಾರೆ? ಇವಾಗಿನ ಡಾಕ್ಟರ್ ಕರೆದ್ರು ಅಂತ ಹೋದ್ರು ಮೇಡಮ್. ಸಾರ್ ರೂಮಲ್ಲಿ ಇರ್ಬೋದು. ಮಾಮ್
ಮಾಮ್ ಮಾಮ್ ವೇರ್ ಆರ್ ಯು ಗೋಯಿಂಗ್ ಮಾಮ್ 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 ಈಗೇನ್ ಮಾಡ್ಬೇಕು? ಈ ಕೋಲಾಟದವ್ರ ಜೊತೆ ಸೇರಿ ಕೋಲಾಟ ಆಡ್ಬೇಕು. ಆ ಕೋಲ್ ಕೊಡಿ ಇಲ್ಲಿ. ನಾವಾ ಮಕ್ಕಳು ಆಡ್ತಾರೆ ಬಿಡಿ. ಮಕ್ಕಳು ದೊಡ್ಡವರು ಅಂತ ಏನಿಲ್ಲ ಬಾವ, ಇದು ಎಲ್ರೂ ಆಡೋ ಆಟ, ಜೊತೆಗೆ ಜೋಡಿಗಳು ಆಡೋ ಅಂದವಾದ ಆಟ. ಆಡಿ. ಅದೇನೋ ನೀವ್ ಆಡಿ, ನಾವ್ ನೋಡ್ತೀವಿ. ಬನ್ನಿ ಇಲ್ಲಿ ಕೊಡಮ್ಮ. ಬನ್ನಿ, ನೀವು ಕೂಡ ಆಡಿ. ಬಾ ಜೈ. ವಾಟ್ ಡ್ಯಾಡ್, ಹೇಗಾಡೋದಿದ್ನ? ಅವ್ರು ನೋಡ್ತಾ ಅವ್ರು ಹೇಗೆ ಆಡ್ತಿದಾರೋ ಹಾಗೆ ಆಡಿ. ಬನ್ನಿ. ಏನ್ ನಿತ್ಯ, ನನ್ ಜೊತೆ ಕೋಲಾಟ ಆಡ್ತೀಯಾ ಇಲ್ಲ ನನ್ನ ತಲೆಗೆ ಹೊಡಿತೀಯಾ? ನನ್ಗೆ ಹೀಗೆ ಆಡೋಕ್ ಗೊತ್ತು. ಮತ್ತೆ ತುಂಬಾ ಸಲ ನೋಡಿದೀನಿ ಅಂದೆ. ನೋಡೋದ್ ಬೇರೆ ಆಡೋದ್ ಬೇರೆ. ನನ್ ಕಣ್ಣಲ್ಲಿ ನೋಡ್ತಾ ಆಡು. ಯಾಕೆ? ಆಗ್ಲೇ ಅದನ್ನ ಆಟ ಅಂತಾರೆ. ನಿಮ್ ಕಣ್ಣು ನೋಡ್ತಿದ್ರೆ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ವಾ? ಏನ್ ಮಾಡ್ತೀನಿ? ನೀವ್ ಮಾಡಿದ್ದನ್ನ ನಾನ್ ನೋಡಿಲ್ಲ ಅಂದ್ಕೊಂಡ್ರಾ? ಕಣ್ಣು ಹೊಡೆದೆ ಅಷ್ಟೇ. ಸಾಲ್ದಾ? ಸಾಲ್ದು. ನಿಮ್ ಮೂತಿ ಮೇಲೆ ಒಂದು ಹೊಡೆದು ಹೋಗ್ತೀನಿ ಅಷ್ಟೇ. 5 ದಿನ ಎಲ್ಲೂ ಹೋಗ್ಬಾರ್ದು ಅಂತ ಅಜ್ಜಿ ಹೇಳಿದ್ದಾರೆ. ಹಾಗಾದ್ರೆ ನಿಮ್ ಕೋತಿ ಕೊಡಂಗಿ ವೇಷನೆಲ್ಲ ಅಜ್ಜಿಗೆ ಹೇಳ್ತೀನಿ. ಆ ವೇಷಗಳನ್ನೆಲ್ಲ ಹಾಕ್ಬೇಕು ಅಂತಾನೆ ಅಲ್ವಾ ಈ 5 ದಿನ? ಚಂದ್ರಿಕಾ, ನಾವು ಕೂಡ ಹೋಗಿ ಕೋಲಾಟ ಆಡೋಣ ಬಾ. ಇದನ್ನ ಹಿಡ್ಕೋ. ಚಿಚ್ಚಿ, ನಾಚಿಕೆ ಆಗಲ್ವಾ? ನನ್ಗೇನ್ ಹೇಳಿದ್ರಿ ನೀವು? ಈ 5 ದಿನ ಯಾವ್ದೋ ಪ್ಲಾನ್ ಮಾಡೋಣ ಅಂತ ಹೇಳಿ ಈಗ ಕೋಲಾಟ ಆಡಕ್ಕೆ ಕೋಲ್ ತಂದಿದ್ದೀರಾ? ಇದು ಕೂಡ ಪ್ಲಾನೇ ಚಂದ್ರಿಕಾ. ಇವು ಕಲರ್ ಹಾಕಿರೋ ಕಬ್ಣದ ಕೋಲು. ಇದ್ರಿಂದ ತಲೆ ಮೇಲೆ ಗಟ್ಟಿಯಾಗಿ ಹೊಡೆದ್ರೆ ತಲೆ ಒಡೆದು ಮೆದುಳು ಹೊರಗೆ ಬಂದು ಅರ್ಧ ಪ್ರಾಣ ಹಾರು ಹೋಗತ್ತೆ. ಆ ಗುಂಪನ್ನ ನೋಡಿದ್ಯಲ್ಲ, ಸೈಲೆಂಟ್ ಆಗಿ ಅದರಲ್ಲಿ ತೂರಿ ನಿತ್ಯ ತಲೆನ ಚೂ ಮಾಡೋಣ. ದುಂಬಿಲಿ ಆಯ್ತು ಅಂದ್ಕೋತಾರೆ. ಇಲ್ ಕೊಡಿ. ಹುಷಾರು, ಪಕ್ಕದಲ್ಲೇ ಜೈ ಇದ್ದಾನೆ. ಅನುಮಾನ ಬರ್ದಿದ್ದ ಹಾಗೆ ಹೊಡಿಬೇಕು. ನಡಿ.
ಯಾರಮ್ಮ ಈ ಹುಡುಗಿ ಹೊಡೆದಿದ್ದು? ಕೋಲಾಟ ಅಂದ್ಕೊಂಡಿದ್ದೀರಾ, ಹೊಡೆದಾಟ ಅಂದ್ಕೊಂಡಿದ್ದೀರಾ? ಅಯ್ಯಯ್ಯೋ, ರಕ್ತ ಬರ್ತಾ ಇದೆ. ಇವಳ ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗಿ. ನಡಿ ಇವ್ರನ್ನ ಬೇಗ ಕರ್ಕೊಂಡು ಹೋಗು. ಸರಿ ಸರ್. ಯಾರಾದ್ರೂ ಅರ್ಶನ ತಗೊಂಡ್ ಬನ್ನಿ. ಅಯ್ಯಯ್ಯೋ, ಹುಷಾರಮ್ಮ, ಹುಷಾರ ಕರ್ಕೊಂಡೋಗಿ. ಭಗವಂತ, ಸಂಭ್ರಮದ ಮಧ್ಯೆ ಈ ರಕ್ತಪಾತ ಏನೋ. ಈ ಏಟು ನಿತ್ಯ ಆಗ್ತಾ ಆಗಿದ್ರೆ ಇಂಥ ದುರ್ಘಟನೆ ಆಗದೆ ಇರೋ ಹಾಗೆ ನೋಡ್ಕೋ ಸ್ವಾಮಿ. ಜಸ್ಟ್ ಮಿಸ್ ಆದ್ಲು. ಡಿಸಪಾಯಿಂಟ್ ಆಗ್ಬೇಡ ಚಂದ್ರಿಕಾ. ಈಗ ಮಿಸ್ ಆದ್ರೂ ಈ 5 ದಿನದಲ್ಲಿ ತಪ್ಪದೆ ನಿತ್ಯನ ಮುಗಿಸಬಹುದು. ಎಕ್ಸ್ಕ್ಯೂಸ್ ಮೀ, ನಿತ್ಯ ಒಂದ್ ನಿಮಿಷ ಇಲ್ವಾ? ಈ ಕಡೆ ಬಾರೋ. ಏನ್ ಮೇಡಮ್? ನಿನ್ನ ಅಮ್ಮನ ಹೆಸರೇನು? ತುಳಸಿ. ಯಾಕೆ ಮೇಡಮ್? ನಿನ್ನ ಅಪ್ಪನ ಹೆಸರು? ಕೇಳ್ತಿರೋದು ನಿನ್ನೆ. ನಿನ್ನ ಅಪ್ಪನ ಹೆಸರೇನು? ಗೊತ್ತಿಲ್ಲ ಮೇಡಮ್. ಯಾಕೆ ಹೇಳ್ತಿದ್ದೀರಾ? ಇಷ್ಟು ವರ್ಷದಿಂದ ನೀನು ನಿನ್ನ ಅಪ್ಪನ ಬಗ್ಗೆ ತಿಳ್ಕೊಳ್ದೇನೆ ಬದುಕ್ತಿದ್ಯಾ? ನಮ್ಮಮ್ಮ ನಂಗೆ ಯಾವತ್ತೂ ನಮ್ಮ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅನ್ನೋ ಯೋಚನೆಗೆ ಬರೋಕ್ಕೂ ಬಿಡ್ಲಿಲ್ಲ ಮೇಡಮ್. ನನ್ನ ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ಲು. ಬಹುಶಃ ಅದಕ್ಕೇನೇನೋ ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಆಗಲಿ, ಅವ್ರ ಹೆಸರನ್ನ ತಿಳ್ಕೋಬೇಕು ಅನ್ನೋ ಆಲೋಚನೆ ಆಗಲಿ ಇಲ್ಲಿ ತನಕ ಬರಲಿಲ್ಲ. ಅವಳು ಯಾಕೆ ನಿನ್ಗ ಯೋಚನೆ ಬರೋದಕ್ಕೆ ಬಿಡ್ತಾಳೆ? ಆ ನಿಜ ನಿನಗೆ ಗೊತ್ತಾದ ದಿನ ನಿನ್ನಮ್ಮಂಗೆ ನೀನೇ ದ್ರೋಹಿ ಅಂತ ಮುಖದ ಮೇಲೆ ಉಗ್ದು ಅಸಹ್ಯ ಪಡ್ತೀಯ. ಅವಳಂಥ ತಾಯಿ ಹೊಟ್ಟೆಲ್ ಹುಟ್ಟಿದಿಕ್ಕೆ ಹೊಳೆಗ್ ಹಾರಿ ಸಾಯ್ತೀಯ. ಹೋಗ್ಲಿ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತನಾದ್ರೂ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಮತ್ತೆ ಇನ್ನೇನ್ ಗೊತ್ತೇ ನಿನ್ಗೆ? ಇಷ್ಟು ವರ್ಷಗಳಾದ್ರೂ ನೀನು ನಿಮ್ಮಪ್ಪ ಯಾರು, ಎಲ್ಲಿರ್ತಾರೆ, ಹೇಗಿರ್ತಾರೆ ಅಂತ ಕೂಡ ತಿಳ್ಕೊಳ್ಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಅಷ್ಟಕ್ಕೂ ನೀನೇನ್ ಬುದ್ಧಿ ಇಲ್ದೇ ಇರೋಳು ಅಲ್ಲ ಬಿಡು. ಪ್ರಪಂಚನೇ ಗೆಲ್ಲೋಷ್ಟು ಧೈರ್ಯ ಬುದ್ಧಿ ಎರಡೂ ಇದೆ. ಮತ್ತೆ ಈ ವಿಷಯನ ಅಷ್ಟು ಈಸಿಯಾಗಿ ಹೇಗ್ ಬಿಟ್ಬಿಟ್ಟೆ? ಹೇಳಿದ್ನಲ್ಲ ಮೇಡಮ್, ನಂಗೆ ನಮ್ಮಮ್ಮ ಅವ್ರ ಯೋಚನೆ ಬರ್ತಿರೋ ಥರ ನೋಡ್ಕೊಂಡ್ರು ಅಂತ. ಆದ್ರೆ ಯಾವತ್ತೋ ಯಾರೋ ನಿಮ್ ಥರನೇ ನಮ್ಮಮ್ಮನ ಕೇಳಿದ್ದಕ್ಕೆ ಅವ್ರು ವಿದೇಶದಲ್ಲಿದ್ದಾರೆ ಅಂತ ಹೇಳಿದ್ನ ಕೇಳ್ದೆ ಮೇಡಮ್. ಏನಾಯ್ತು ಮೇಡಮ್? ನಮ್ಮಮ್ಮಂಗೆ ಹೇಗಿದೆ? ಚೆನ್ನಾಗೇ ಇದಾರಲ್ವಾ? ಈಗಷ್ಟೇ ನೋಡ್ಕೊಂಡ್ ಬರ್ತಿದ್ದೀನಿ. ತುಂಬಾ ಆರಾಮಾಗಿದ್ದಾಳೆ ನಿಮ್ಮಮ್ಮ. ಹೌದು, ಇತ್ತೀಚೆಗೆ ಯಾವತ್ತಾದ್ರೂ ನಿಮ್ಮಪ್ಪನ್ ನೋಡಿದ್ಯಾ? ಇಲ್ಲ ಮೇಡಮ್, ಅವರು ಹೇಗಿದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅವ್ರ ಫೋಟೋ ಕೂಡ ನಮ್ಮ ಮನೇಲಿಲ್ಲ. ಅಪ್ಪ ಯಾವಾಗ ಬರ್ತಾರಮ್ಮ ಅಂತ ಅಮ್ಮನ್ ಕೇಳ್ತಿದ್ದೆ. ಬೇಗ ಬರ್ತಾರೆ ಅಂತ ಅಮ್ಮ ಹೇಳ್ತಿದ್ಲು. ಇಲ್ಲಿ ತನಕ ಬರಲಿಲ್ಲ ಮೇಡಮ್. ನಿನ್ ಮದ್ವೆಗೆ ಬರ್ತಾರೇನೋ? ಹೌದು ಮೇಡಮ್, ನನಗೂ ಕೂಡ ಆಸೆ ಇದೆ. ಅವತ್ತಾದ್ರೂ ಅಪ್ಪನ್ ನೋಡ್ತೀನೇನೋ.